ಮುಖ್ಯಮಂತ್ರಿ ಮತ್ತು ಮಂತ್ರಿಮಂಡಲ. ಮುಖ್ಯಮಂತ್ರಿ ರಾಜ್ಯ ಸರ್ಕಾರದ ನೈಜ ಮುಖ್ಯಸ್ಥರಾಗಿದ್ದಾರೆ. ಮುಖ್ಯಮಂತ್ರಿ ಹುದ್ದೆ ಪ್ರಧಾನಮಂತ್ರಿ ಹುದ್ದೆಯನ್ನು ಹೋಲುತ್ತದೆ. 163ನೇ ವಿಧಿ ಮುಖ್ಯಮಂತ್ರಿ ಮತ್ತು ಮಂತ್ರಿಮಂಡಲದ ರಚನೆಗೆ ಅವಕಾಶ ಕಲ್ಪಿಸಿದೆ. 164ನೇ ವಿಧಿ ಮುಖ್ಯಮಂತ್ರಿಯ ನೇಮಕ, ಅರ್ಹತೆ, ಅಧಿಕಾರಾವಧಿ, ಪ್ರಮಾಣವಚನ, ಅಧಿಕಾರಗಳ ಬಗ್ಗೆ ತಿಳಿಸುತ್ತದೆ. ಮುಖ್ಯಮಂತ್ರಿಯನ್ನು ಮತ್ತು ಮಂತ್ರಿಗಳನ್ನು ನೇಮಕ ಮಾಡುವವರು ರಾಜ್ಯಪಾಲರು. ಮುಖ್ಯಮಂತ್ರಿ ಹುದ್ದೆಯು ಕನಿಷ್ಠ ಅರ್ಹತಾ ವಯಸ್ಸು 25. ಮುಖ್ಯಮಂತ್ರಿ ಮತ್ತು ಮಂತ್ರಿಯಾಗಲು ಯಾವುದೇ ಸದನದ ಸದಸ್ಯನಾಗಿ ಇರತಕ್ಕದ್ದು. ಒಂದು ವೇಳೆ ಸದನದಲ್ಲಿ ಇಲ್ಲದಿದ್ದರೂ ಮುಖ್ಯಮಂತ್ರಿಯಾದ 6 ತಿಂಗಳೊಳಗಾಗಿ ಯಾವುದಾದರೂ ಸದನದ ಸದಸ್ಯತ್ವ ಕಡ್ಡಾಯವಾಗಿದೆ. ಮುಖ್ಯಮಂತ್ರಿ ಮತ್ತು ಮಂತ್ರಿಗಳಿಗೆ ಪ್ರಮಾಣವಚನ ಬೋಧಿಸುವವರು ರಾಜ್ಯಪಾಲರು. ಮುಖ್ಯಮಂತ್ರಿಗಳ ಅಧಿಕಾರಾವಧಿ 5 ವರ್ಷ. ಮುಖ್ಯಮಂತ್ರಿ ಮತ್ತು ಮಂತ್ರಿಗಳು ತಮ್ಮ ರಾಜೀನಾಮೆಯನ್ನು ರಾಜ್ಯಪಾಲರಿಗೆ ಸಲ್ಲಿಸಬೇಕು. ಮುಖ್ಯಮಂತ್ರಿ ಅಧಿಕಾರ ಮತ್ತು ಕಾರ್ಯಗಳು. ಮಂತ್ರಿಮಂಡಲದ ರಚನೆ, ಮಂತ್ರಿಗಳ ನೇಮಕ ಮತ್ತು ವಜಾ, ಖಾತೆಗಳ ಹಂಚಿಕೆ, ಸಚಿವ ಸಂಪುಟದ ಗಾತ್ರ ನಿರ್ಧಾರ, ಮಂತ್ರಿಮಂಡಲದ ಪುನರ್ರಚನೆ, ರಾಜ್ಯ ಸರ್ಕಾರದ ನಾಯಕ, ವಿಧಾನಸಭೆಯ ನಾಯಕ, ಸಚಿವ ಸಂಪುಟದ ನಾಯಕ, ರಾಜ್ಯಪಾಲರ ಪ್ರಧಾನ ಸಲಹೆಗಾರ, ವಿಧಾನಸಭೆ ವಿಸರ್ಜಿಸುವಂತೆ ಸಲಹೆ ನೀಡುವ ಅಧಿಕಾರ, ರಾಜ್ಯಪಾಲರು ಮತ್ತು ಮಂತ್ರಿ ಮಂಡಲದ ನಡುವೆ ಸಂಪರ್ಕ ಸೇತುವೆ, ರಾಜ್ಯದ ನಾಯಕ. ರಾಜ್ಯದ ಮಂತ್ರಿಮಂಡಲವು ಸಾಮೂಹಿಕವಾಗಿ ಹೊಣೆಯಾಗಿರುವುದು ವಿಧಾನಸಭೆಗೆ. ರಾಜ್ಯದ ಮಂತ್ರಿಗಳು ವೈಯಕ್ತಿಕವಾಗಿ ಹೊಣೆಯಾಗಿರುವುದು ರಾಜ್ಯಪಾಲರಿಗೆ. ರಾಜ್ಯ ಯೋಜನಾ ಮಂಡಳಿಯ ಮುಖ್ಯಸ್ಥರಾಗಿರುತ್ತಾರೆ. ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯ ಸದಸ್ಯರಾಗಿರುತ್ತಾರೆ. ಅಂತಾರಾಜ್ಯ ಸಮಿತಿಯ